ಇವತ್ತು ಅದನ್ನು ಘೋಷಣೆ ಮಾಡ್ತೀವಿ ಅಂತಕ್ಕಂಥದ್ದು ನಿನ್ನೆ ನಮಗೆಲ್ಲರಿಗೂ ಗೊತ್ತಂಥ ವಿಚಾರ. ಈಗಾಗಲೇ ಶಿಕ್ಷೆ ಪ್ರಮಾಣ ಘೋಷಣೆ ಆಗಿದೆ. ಬಹುಶಃ ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಲೋಕಸಭಾ ಸದಸ್ಯನಾಗಿ ಈ ರೀತಿಯಾಗಿ ಇರ್ತಕ್ಕಂಥ ನಡವಳಿಕೆ ಬಹುಶಃ ನಾವ್ಯಾರೂ ಒಪ್ಪುವಂಥದ್ದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಷ್ಟು ದಿವಸ ಇದು ರಾಜಕೀಯ ಷಡ್ಯಂತರ ಅಂತಕ್ಕಂಥದ್ದು ಬೇರೆ ಬೇರೆ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ಇದು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಹೇಳ್ತಾಯಿದ್ರು. ಆದರೆ ಈಗ ಸಾಕ್ಷಿಗಳ ಸಮೇತ ಈಗ ಒಂದು ಪ್ರಕರಣದಲ್ಲಿ ಈಗ ಅವರಿಗೆ ಶಿಕ್ಷೆ ಆಗಿದೆ. ಇನ್ನು ಬಹುಶಃ 3-4 ಪ್ರಕರಣದ ಬಗ್ಗೆ ಯಾರು ಇವತ್ತು ಸಂತ್ರಸ್ತೆಯರಿದ್ದಾರೆ ಅವರು ದೂರು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಭಾಳಷ್ಟು ಜನ ಇದ್ದಾರೆ ಅಂತ ಕಾಣ್ತದೆ. ಬಹುಶಃ ಸಮಾಜದಲ್ಲಿ ಒಂದು ಗೌರವಕ್ಕೆ ಅಂಜಿ ಅಥವಾ ಹೆದರಿ ಬಹುಶಃ ಬೇರೆಯವರು ಯಾರು ಮುಂದೆ ಬಂದಿರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಮುಂದೆ ಬಂದಿರತಕ್ಕಂಥವರು ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ. ಬಹುಶಃ ಇದು ನಮಗೆ ಯಾರೂ ನಾವು ಇದನ್ನು ಒಪ್ತಕ್ಕಂಥದ್ದಲ್ಲ. ಅದರಿಂದ ಅವರು ಏನು ಇದರಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಕೃತ್ಯದಲ್ಲಿ, ಅದಕ್ಕೆ ನ್ಯಾಯಾಲಯ ತನ್ನ ತೀರ್ಪನ್ನು ಕೊಟ್ಟಿದೆ. ಅದನ್ನು ನೀವು ಎಲ್ಲ ಸ್ವಾಗತ ಮಾಡಬೇಕಾಗುತ್ತೆ. ಸರ್, ಈಗ ನೀವು ರಾಜಕೀಯದ ಹೇಳ್ತಿದ್ರಿ, ಆದೇಶ ಬರೆಯುವಂಥ ಸಂದರ್ಭದಲ್ಲೂ ಕೂಡ ಹೇಳಿದರು ಇದು ಚುನಾವಣೆ ಹೊತ್ತಲ್ಲಿ ಬಂದಂಥ ವಿಡಿಯೋಗಳಾಗಿರೋದು, ರಾಜಕೀಯ ಪ್ರೇರಿತ ಆಗಿರೋದು, ಭಾಳ ಬೇಗ ಬೆಳೆದು ಬಿಡ್ತಾನೆ ಅನ್ನೋ ಕಾರಣಕ್ಕೆ ರಾಜಕೀಯ ವಿರೋಧಿಗಳು ಮಾಡಿರುವಂಥದ್ದು ಅನ್ನೋಂಥದ್ದನ್ನು ಕೋರ್ಟಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಿದರು. ಆದರೆ ಕೋರ್ಟ್ ಒಪ್ಪಲಿಲ್ಲ ಅದನ್ನು. ನೋಡಿ, ಈಗ ಸಾಧಾರಣವಾಗಿ ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಈ ರೀತಿ ಏನಾದರೂ ಸನ್ನಿವೇಶಗಳು ಸಂದರ್ಭಗಳು ಇದ್ದಂಥದ್ದನ್ನು ಯಾವ ಕಾರಣದಲ್ಲಿ ಯಾವ ಸಂದರ್ಭದಲ್ಲಿ ಯಾರು ಅದನ್ನು ಹೊರಗೆ ತರ್ತಾರೆ ಅಂತಕ್ಕಂಥದ್ದು ನಾವ್ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ಒಂದು ವಿಚಾರದಲ್ಲಿ ಚುನಾವಣೆ ಪೂರ್ವದಲ್ಲಿ ಒಂದು ವಾರದ ಮುಂಚೆ ಅಥವಾ ಕೆಲವು ದಿನಗಳ ಮುಂಚೆ ಇದು ಬೆಳಕಿಗೆ ಬಂದಿರತಕ್ಕಂಥದ್ದಾಗಿರ್ಬೋದು. ಬಹುಶಃ ಇದು ಸ್ಥಳೀಯವಾಗಿ ಭಾಳಷ್ಟು ಚರ್ಚೆಗಳಾಗಿರ್ಬೋದು. ಆದರೆ ಸಾಕ್ಷ್ಯಗಳು ಸಿಕ್ಕಿಲ್ಲ ಅಂತಕ್ಕಂಥ ಕಾರಣ ಇರ್ಬೋದು. ಬಹುಶಃ ಏನೇ ಆಗಲಿ ಇವತ್ತು ಸಾಕ್ಷಿಗಳ ಆಧಾರದ ಮೇಲೆ ಇವತ್ತು ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. ಅದನ್ನು ಯಾವ ಸಂದರ್ಭದಲ್ಲಿ ಬಂತು, ಯಾವ ಉದ್ದೇಶದಿಂದ ಬಂದಿದೆ ಅಂತಕ್ಕಂಥದ್ದು ಅವರ ವಾದಗಳು ಏನಾದರೂ ಇರಲಿ, ಆದರೆ ಸಾಕ್ಷಿಗಳ ಆಧಾರದ ಮೇಲೆ ಇವತ್ತು ಈ ತೀರ್ಪನ್ನು ನ್ಯಾಯಾಲಯ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಓಕೆ.